ಕೋಟ್ಯಾಂತರ ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಧರ್ಮಸ್ಥಳಕ್ಕೆ ತಲೆ ತಲಾಂತರದಿಂದ ಕೋಟ್ಯಾಂತರ ಭಕ್ತರ ಗಣ ಇದೆ. ಇಡೀ ವಿಶ್ವದಲ್ಲಿ ಏಕೈಕ ಸಮುದಾಯ ಇವತ್ತಿಗೂ ಜೈನ ಸಮುದಾಯ ಅಹಿಂಸಾ ಪರಮೋ ಧರ್ಮ ಅಂತ ನಡ್ಕೊಳ್ತಾ ಇದೆ. ಒಂದು ಹಿರಿವೆಯನ್ನು ಸಾಯಿಸಲ್ಲ ಅದು ಅಂತ ನಡೆದಾಡುವ ದೇವರಾದಂತಹ ದೇವ ಮಾನವರನ್ನ ಕೆಲವೊಂದು ದುಷ್ಟ ಶಕ್ತಿಗಳು, ಮತಾಂಧ ಶಕ್ತಿಗಳು ಕೊಡುವಂತ ಹಣಕ್ಕಾಗಿ ದೇವಮಾನವರನ್ನ ಅವಹೇಳನ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಅವರ ಹತ್ರ ಯಾವುದೇ ಒಂದು ಸಾಕ್ಷಿ ಇಲ್ಲ. ಆದ್ರೆ ನಾವು ಸದ್ಭಕ್ತರು ಏನ್ ಮಾಡ್ತಾ ಇದ್ದೀವಿ, ಎಲ್ಲವನ್ನು ನೋಡ್ಕೊಂಡು ಸುಮ್ಮನೆ ಇದೀವಿ. ಯಾಕೆ ವಿರೋಧಿಗಳಿಗೆ ಮಾತಾಡ್ಲಿಕ್ಕೆ ಬಾಯಿ ಇದೆ, ನಮಗೆ ಬಾಯಿ ಇಲ್ವಾ? SIT ತನಿಖೆ ಆಗ್ತಾ ಇದೆ, ನಾವು ತನಿಖೆಗೆ ಸಹಕಾರ ಕೊಡಬೇಕು ಅಂತ ಇದ್ದೇವೆ. ಆದ್ರೆ ಅವರು ತನಿಖೆಯನ್ನು ಒಂದು ಅಂದ್ರೆ ವಿರೋಧ ಪಡಿಸ್ಲಿಕ್ಕೋಸ್ಕರನ, ದಾರಿ ತಪ್ಪಿಸ್ಲಿಕ್ಕೋಸ್ಕರ ಅವರು ಪ್ರತಿನಿತ್ಯ ಮಾತಾಡ್ತಾ ಇದ್ದಾರೆ. ಇಲ್ಲ ಸಲ್ಲದ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸದ್ಭಕ್ತರೆಲ್ಲ ಸುಮ್ಮನಿರೋದು? ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ, ವರಮಹಾಲಕ್ಷ್ಮಿ ಹಬ್ಬ, ಇಲ್ಲಿಗೆ ಲಕ್ಷಾಂತರ ಜನರು ಬರಬೇಕಾಗಿತ್ತು. ಆದ್ರೆ ನಮ್ಮ ಮೂರ್ಖ ಹಿಂದೂಗಳು ಅಂತ ಹೇಳ್ಬೇಕು, ಯಾರೋ ಒಬ್ಬ ಮತಾಂಧ ಶಕ್ತಿಗಳಿಂದ ಹಣ ಪಡೆದಂತವನು ಅಪಪ್ರಚಾರ ಮಾಡ್ದ. ಆ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಇವತ್ತು ಕ್ಷೇತ್ರ ಬಿಗುವಂತ ಇದೆ. ನಾವು ದೇವರ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದೀವಿ. ಯಾರೋ ಒಬ್ಬ ಮಾತಿಗೆ, ಮತಾಂಧನ ಮಾತಿಗೆ ದೇವರ ಮೇಲೆ ನಂಬಿಕೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಧರ್ಮದ ಮೇಲೆ ನಂಬಿಕೆ ಕಳ್ಕೊಳ್ತಾ ಇದ್ದೀವಿ. ನೆನಪಿಡಿ, ಓರ್ವ ಬಾಬರ್ ಅಂತೇಳಿ ಭಾರತದ ಮೇಲೆ ಬಂದು ಶ್ರೀರಾಮ ಜನ್ಮಭೂಮಿಯಲ್ಲಿದ್ದಂತಹ ಮಂದಿರವನ್ನು ಕೆಡುವುದ, ಅದನ್ನು ವಾಪಸ್ ಪಡೆಯಲಿಕ್ಕೆ 500 ವರ್ಷ ಸಂಘರ್ಷ ಪಡಿಬೇಕಾಯಿತು. 500 ವರ್ಷ ಸಂಘರ್ಷ ಮಾಡಿದ್ದೀವಿ. ತದನಂತರ ಈಗ ರಾಮ ಜನ್ಮಭೂಮಿಯಲ್ಲಿ ಮತ್ತೆ ಭವ್ಯ ಮಂದಿರ ಕಟ್ಟಿದ್ದೇವೆ. ಇದು ಈ ಒಂದು ಶ್ರೀ ಕ್ಷೇತ್ರ ನೇರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ. ವಿದ್ಯಾದಾನ ಮಾಡ್ತಾ ಇದೆ, ಅನ್ನದಾನ ಮಾಡ್ತಾ ಇದೆ. ಇಲ್ಲಿ ಯಾವುದೇ ಮತಾಂಧ ಶಕ್ತಿಗಳ ಆಕ್ರಮಣಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಈ ಒಂದು ಕಾರಣದಿಂದ ಮತಾಂಧ ಶಕ್ತಿಗಳು ಇಲ್ಲಿ ಶಾಲೆ ಮಾಡಬೇಕು ಅಥವಾ ಯಾವುದೋ ಅವರು ಪ್ರಾರ್ಥನಾ ಮಂದಿರ ಮಾಡಬೇಕು, ಏನೋ ಒಂದು ಯಾವುದಕ್ಕೂ ನಮ್ಗೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಯಾರೆಲ್ಲ ನಮ್ಮ ಒಂದು ಹಿಂದೂ ವೇಷಧಾರಿಯಾಗಿದ್ದಾರೋ ಅಂತವ್ರನ್ನ ಆಮಿಷ ಕೊಟ್ಟು, ಹಣ ಕೊಟ್ಟು ಕ್ಷೇತ್ರದ ವಿರುದ್ಧ ಎತ್ತಿ ಕಟ್ತಾ ಇದ್ದಾರೆ. ಬಹುತೇಕ ಮಂಗಳೂರು ಭಾಗದಲ್ಲಿ ಹಿಂದುತ್ವ ಅಂದ್ರೆ ಗಟ್ಟಿಯಾದ ಒಂದು ಭದ್ರಕೋಟೆ. ಆದರೆ ಕಾರ್ಯಕರ್ತರು ಯಾರಿಗೂ ಗೊತ್ತಿಲ್ಲ. ಈ ತಿಮರೋಡಿ ಎನ್ನುವ ಒಬ್ಬ ಸೈತಾನ, ಅವನು ಧರ್ಮದ ವಿರುದ್ಧ, ಏನು ದೇವರ ವಿರುದ್ಧ ಬರ್ತಿರ್ತಕ್ಕಂಥ ಒಬ್ಬ ಸೈತಾನ ತಿಮರೋಡಿ ಎನ್ನುವನು. ಅವನಿಗೆ 100 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಭವ್ಯವಾದ ಬಂಗಲೆ ಕಟ್ತಾ ಇದ್ದಾನೆ. ಎಲ್ಲಿಂದ ಬಂತು ಚೇತಕ್ ಗಾಡಿಯಲ್ಲಿ ಓಡಾಡ್ತಿದ್ದ ಅವನು. ನಾನೊಬ್ಬ ಹಿಂದೂ ಹೋರಾಟಗಾರ, ಮಧುಗಿರಿ ಮೋದಿ ಅಂತ 15-20 ವರ್ಷದ ಕೆಳಗೆ ಅವನು ಬೈಕಲ್ಲಿ ಓಡಾಡ್ತಿದ್ದವನು ಇವತ್ತು ದೊಡ್ಡ ಮಟ್ಟದ ಒಂದು ಬಿಲ್ಡಿಂಗ್ ಕಟ್ತಾ ಇದೆ. ಐಷಾರಾಮಿ ಕಾರುಗಳು ಇಟ್ಕೊಂಡಿದ್ದಾರೆ. ಅವನಿಗೆ ಎಲ್ಲಿಂದ ಬರ್ತಾ ಇದೆ ದುಡ್ಡು? ಅದೇ ಏನು ವಿಧಾನಸೌಧದಲ್ಲಿ ಬಾಂಬ್ ಹಾಕಿ ಬೆದರಿಕೆ ಹಾಕಿದ್ದಲ್ಲ ಒಬ್ಬ SI ಆಗಿದ್ದಾಗ, ನಿಮ್ಗೆಲ್ಲರೂ ಗೊತ್ತಿದೆ, ಗಿರೀಶ್ ಮುಟ್ಟಣ್ಣ. ಅವನು ಮುಟ್ಟಣ್ಣದ ಮುಟ್ಟಾಳ. ಅವನು ಪ್ರತಿನಿತ್ಯ ನಾವು ಇಡೀ ಕೋಟ್ಯಾಂತರ ಭಕ್ತಾದಿಗಳು ನಂಬಿರ್ತಕ್ಕಂಥ ದೇವರನ್ನ, ದೇವ ಮಾನವರನ್ನ ಅವಹೇಳನ ಮಾಡ್ತಾ ಇದ್ದಾನೆ ಬಾಯಿಗೆ ಬಂದಂಗೆ. ಯಾವ ಸಾಕ್ಷಿ ಇದೆ? ನೀವು ಯಾರು ಕೇಳ್ತಾ ಇಲ್ಲ. ಸಾಕ್ಷಿಗಳಿದ್ರೆ ತಗೊಂಡು ಕೋರ್ಟ್ ಮುಂದೆ ಕೊಡ್ಲಿ. ವೈಯಕ್ತಿಕ ತೇಜೋವಧೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಯಾವ ಕಾನೂನು ಹೇಳದ ವೈಯಕ್ತಿಕ ತೇಜೋವಧೆ ಮಾಡೋ ಅಂತೇಳಿ. ಸಿದ್ದರಾಮಯ್ಯನವರನ್ನ ನಾವು ಯಾರಾದ್ರೂ ಒಂದೇ ಒಂದು ಮಾತು ಬೈದ್ರೆ ಮಾರನೇ ಬೆಳಿಗ್ಗೆ FIR ಆಗಿ ಅರೆಸ್ಟ್ ಮಾಡ್ತಾರೆ. ಅದೇ ಸಿದ್ದರಾಮಯ್ಯನ ಅವಧಿ ಎಷ್ಟು? 5 ವರ್ಷ CM. ನಡೆದಾಡುವ ದೇವರು ಧರ್ಮಸ್ಥಳ ಶ್ರೀ ಕ್ಷೇತ್ರ ಲಕ್ಷಾಂತರ ಜನಕ್ಕೆ ಅನ್ನದಾಸೋಹ, ವಿದ್ಯಾದಾಸೋಹ, ಉದ್ಯೋಗ ಎಲ್ಲವನ್ನೂ ಕೊಡ್ತಾ ಇದೆ. ಒಂದೊಂದು ಸಂಸ್ಥೆ, 100 ಸಂಸ್ಥೆಗಳಿದೆ ಧರ್ಮಸ್ಥಳದವು. ಒಂದೊಂದು ಸಂಸ್ಥೆಗೆ ಈಗ ಉದಾಹರಣೆಗೆ ಹೇಳಬೇಕು ಅಂದ್ರೆ ಗ್ರಾಮೀಣಾಭಿವೃದ್ಧಿ ಯೋಜನೆ ಇದೆ. 40,000 ಜನ ಉದ್ಯೋಗ ಸಿಕ್ಕಿದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು ಒಂದು 8ರಿಂದ 10,000 ಜನ ಇದ್ದಾರೆ. ಉದ್ಯೋಗ ಕೊಟ್ಟಿದೆ. ನೋಡಿ, ಅವರ ಷಡ್ಯಂತ್ರ ಒಂದೇ. ಈ ಒಂದು ಕ್ಷೇತ್ರವನ್ನ ಏನಾದ್ರೂ ಮಾಡಿ ಒಂದು ಸಣ್ಣ ಆರೋಪವನ್ನು ಕ್ಷೇತ್ರದ ಮೇಲೆ ಹೊರಿಸಿ ಇದನ್ನ ಮುಜರಾಯಿ ಇಲಾಖೆಗೆ ತಗೋಬೇಕು. ಆ ನಂತರ ಇಲ್ಲಿ ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರನ್ನೂ ಇಲ್ಲಿಗೆ ತುಂಬಿ ಈ ಪವಿತ್ರ ಕ್ಷೇತ್ರವನ್ನ ಅಪವಿತ್ರಗೊಳಿಸಬೇಕು. ಇದನ್ನ ಬಿಸಿನೆಸ್ ಕೇಂದ್ರವನ್ನಾಗಿ ಮಾಡ್ಕೋಬೇಕು ಅನ್ನೋದು ಅವರ ಷಡ್ಯಂತ್ರ. ಅವರ ಷಡ್ಯಂತ್ರಕ್ಕೆ ಅನುಗುಣವಾಗಿ ಕೆಲವೊಂದು ಮತಾಂಧ ಶಕ್ತಿಗಳ ಜೊತೆ ಕೈ ಜೋಡಿಸಿರ್ತಕ್ಕಂಥ ನಮ್ಮವರೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ನೀವು ಹಂಚ್ಕೊಳ್ಳಿ. ನಿಮ್ಮ ಕೈಯಲ್ಲಿ ಲೆಟರ್ ಬರೆಯಬೇಕಾದ್ರೆ ಲೆಟರ್ ಬರೀರಿ, ಟ್ವೀಟ್ ಮಾಡಿ, ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧ ಸಾಕ್ಷ್ಯಾಧಾರ ರಹಿತವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೋ, ನಮ್ಮ ಶ್ರೀಗಳ ವಿರುದ್ಧ ಯಾರೆಲ್ಲ ಅವಹೇಳನ ಮಾಡ್ತಾ ಇದ್ದಾರೋ ಅವರಿಗೆ
ಲಕ್ಷಾಂತರ ರೂಪಾಯಿ ಹಣ ಬಂದಿರತಕ್ಕಂಥ ಅನುಮಾನ ಇದೆ, ಕೋಟ್ಯಾಂತರ ನೂರಾರು ಕೋಟಿ ಹಣ ಬಂದಿರುವ ಅನುಮಾನ ಇದೆ. ಹಾಗಾಗಿ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ದಯವಿಟ್ಟು ಎನ್ಐಎಗೆ ಬರೀತೀರೋ, ಮೋದಿಗೆ ಬರೀತೀರೋ, ರಾಜ್ಯ ಸರ್ಕಾರಕ್ಕೆ ಬರೀಲಿ. ಯಾರೋ ಒಬ್ಬ ಯೂಟ್ಯೂಬರ್ ಬಂದ ಒಂದು ವಿಡಿಯೋ ಹಾಕ್ಬಿಟ್ಟ ಅಂತ ಹೇಳ್ಬಿಟ್ಟು ಎಡಪಂಥೀಯರೆಲ್ಲ ಹೋಗ್ಬಿಟ್ಟು SIT ತನಿಖೆ ಆಗ್ಬೇಕು ಅಂತ SIT ರಚನೆ ಮಾಡಿರಲ್ವಾ? ಈಗ ನಾವು ಕೋಟ್ಯಾಂತರ ಸದ್ಭಕ್ತರು ಕೇಳೋಣ. ಈ ಒಂದು ಅಪಪ್ರಚಾರ ಮಾಡ್ತಿರ್ತಕ್ಕಂಥವ್ರು ಆಮಿಷಕ್ಕೆ ಒಳಗಾಗಿ ಹಣ ಪಡೆದು ಅಪಪ್ರಚಾರ ಮಾಡ್ತಾವ್ರೆ, ಅವರ ವಿರುದ್ಧ ನೀವು ತನಿಖೆ ಮಾಡಿ ಅಂತ ನಾವೆಲ್ಲರೂ ಬರೆಯೋಣ. ದಯವಿಟ್ಟು ಸುಮ್ಮನೆ ಇದ್ರಾಗಲ್ಲ. ಧರ್ಮಸ್ಥಳಕ್ಕೆ ಇವತ್ತು ಬಂದಿದ್ದೀರಾ, ಇವತ್ತು ಪುಣ್ಯ ದಿನ. ಆ ಶ್ರೀ ಮಂಜುನಾಥನ ಕೃಪೆ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಆದರೆ ಇಲ್ಲಿಂದ ಹೋದ ನಂತರ ಒಂದು ಲೆಟರ್ ಅಥವಾ ಒಂದು ಮೇಯ್ಲು ಅಥವಾ ಒಂದು ಟ್ವೀಟ್ ಮೂಲಕ ಏನು ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ಯಾರೆಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅಸಹ್ಯಕರವಾಗಿ ಏನು ನಿಂದನೆ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರನ್ನ, ವೀರೇಂದ್ರ ಹೆಗಡೆ ಅವರನ್ನ, ಅವರ ವಿರುದ್ಧ ಕಾನೂನು ಕ್ರಮ ತಗೋಬೇಕು, ತನಿಖೆ ಆಗಬೇಕು, ಅವರ ಆರ್ಥಿಕ ಮೂಲ ಏನು ಅನ್ನೋದನ್ನ ತನಿಖೆ ಆಗಬೇಕು ಅಂತೇಳಿ ದಯವಿಟ್ಟು ಮನವಿ ಮಾಡಿ ಲೆಟರ್ ಕಳಿಸಿ. ಎಲ್ಲರಿಂದ ಸಾಧ್ಯ ಆಗುತ್ತೆ. ಏನೇನೋ ಮಾಡ್ತೀವಿ, ನಮ್ಮ ಕ್ಷೇತ್ರ ಉಳಿಸ್ಕೊಳಕ್ಕೆ ಇಷ್ಟು ಮಾಡಕ್ಕಾಗಲ್ವ ನಮ್ಮ ಕೈಲಿ? ಏನ್ರಪ್ಪ, ಯಾರ ಕೈಲೂ ಮಾಡಕ್ಕಾಗಲ್ವಾ? ಒಂದೇ ಒಂದು ಟ್ವೀಟ್ ಮಾಡಿದ್ರೆ ಸಾಕು. ತಿಮರೋಡಿ ಮತ್ತೆ ಕೆಲವೊಂದು ಯೂಟ್ಯೂಬರ್, ಅಲ್ಲಿಂದ ಗಿರೀಶ್ ಮುಟ್ಟಣ್ಣ, ಆಮೇಲೆ KV ಧನಂಜಯ್ ವಕೀಲರು, ಈ ತರ ತುಂಬಾ ಜನ ಇದ್ದಾರೆ. ಎಲ್ಲ ನಡಪಂಥೀಯರೇ. ಅವರಿಗೆ ಧರ್ಮದ ಮೇಲೆ ನಂಬಿಕೆ ಇಲ್ಲ, ಕ್ಷೇತ್ರದ ಮೇಲೆ ನಂಬಿಕೆ ಇಲ್ಲ. ಅವ್ರು ಏನು ಕ್ಷೇತ್ರ ಅಪವಿತ್ರವಾಗಿ ಏನನ್ನ ಹಾಳಾಗೋಗ್ಲಿ, ಅವರಿಗೆ ಹಣ ಬೇಕಷ್ಟೇನೆ. ದಯವಿಟ್ಟು ಕೈ ಮುಗಿದು ಶ್ರೀ ಮಂಜುನಾಥನಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ತೇನೆ, ನಮ್ಮ ಕ್ಷೇತ್ರವನ್ನ ನಾವಿವತ್ತು ರಕ್ಷಿಸಿಕೊಳ್ತಿದ್ರೆ ನಾಳೆ ಇದು ಮತಾಂಧ ಕ್ಷೇತ್ರವಾಗ್ಬಿಡುತ್ತೆ. ಇಲ್ಲಿರ್ತಕ್ಕಂಥ ಪವಿತ್ರತೆ ಹಾಳಾಗಿ ಕೇವಲ ಒಂದು ಪ್ರವಾಸಿ ತಾಣವಾಗುತ್ತೆ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಾನು ನಿಮ್ಮ ಹತ್ರ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲರ ಕೈಯಲ್ಲೂ ಇದೆ. ಎಲ್ಲಾ ರೀತಿ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಹಂಚಿಕೊಳ್ಳುವ ಮೂಲಕ ಮತ್ತೆ ನೀವು ಸಹ ಖುದ್ದಾಗಿ ಬರಿಬೇಕು, ಮಾತಾಡ್ರಿ. ಯೂಟ್ಯೂಬರ್ಸ್ ಇದ್ದಾರೆ, ಅನೇಕ ಜನ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ, ಯಾರ್ಯಾರೋ ಮಾತಾಡ್ತಾರೆ ದೇವಸ್ಥಾನದ ವಿರುದ್ಧ, ಕ್ಷೇತ್ರದ ವಿರುದ್ಧ. ಯಾಕೆ ನಮಗೆ ಮಾತಾಡಿದ ಭಗವಂತ ಬಾಯಿ ಕೊಟ್ಟಿಲ್ವಾ? ಕಾನೂನು ನಮಗಿಲ್ವಾ? ಫ್ರೀಡಮ್ ಆಫ್ ಸ್ಪೀಚ್ ಇರ್ತಕ್ಕಂಥ ಕೇವಲ ವಿರೋಧಿಗಳಿಗೆ ಮಾತ್ರನಾ? ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ. ನಮ್ಮ ಬಾಯಲ್ಲಿ ಅಶ್ಲೀಲ ಬರಲ್ಲ. ಕಾರಣ ಯಾಕೆಂದ್ರೆ ನಾವು ಸದ್ಭಕ್ತರು. ಇವತ್ತು ಯಾರು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ರೆ ಅವ್ರ ಬಾಯಲ್ಲಿ ಬರೋದು ಕೇವಲ ಅಶ್ಲೀಲವಾದ ಪದಗಳು. ಏನು ವೀರೇಂದ್ರ ಹೆಗಡೆ ಅವರನ್ನ ಕೆಟ್ಟ ಪದಗಳಲ್ಲಿ ನಿಂದಿಸ್ತಾರೆ, ಅವ್ರ ತಮ್ಮರವರನ್ನ ಕೆಟ್ಟ ಪದದಲ್ಲಿ ನಿಂದಿಸ್ತಾ ಇದ್ದಾರೆ. ಯಾರು ಅವ್ರಿಗೆ ಅಧಿಕಾರ ಕೊಟ್ಟಿದ್ದು? ಯಾವ ಸಂವಿಧಾನ ಕೊಟ್ಟಿದ್ದಾರೆ ಅವ್ರಿಗೆ ಆ ಅಧಿಕಾರವನ್ನ? ಸಂವಿಧಾನ ಹೇಳುತ್ತಾ ಸಾಕ್ಷ್ಯರಹಿತವಾಗಿ ಆರೋಪ ಮಾಡಬಹುದು, ನಿಂದಿಸಬಹುದು ಅಂತ ಯಾವ್ದಾದ್ರು ಸಂವಿಧಾನ ಹೇಳುತ್ತಾ? ರಾಜ್ಯ ಸರ್ಕಾರ ಬಾಯಿ ಮುಚ್ಚಿ ಕೂತಿದೆ ಈ ವಿಚಾರದಲ್ಲಿ. ನಾನು ಕಳೆದ ಬಾರಿ ನಿಮಗೆ ಗೊತ್ತಿರಬಹುದು, ನನ್ನ ಮೇಲೆ ನೂರಾರು ಕೇಸುಗಳಿದ್ವು. ಯಾಕೆ ಕೇಸ್ ಆಗ ಗೊತ್ತಾ? ಸಿದ್ದರಾಮಯ್ಯ ಟೀಕೆ ಮಾಡಿದ್ರೆ ಬೆಳಗ್ಗೆ ಕೇಸ್ ಬೀಳೋದು ನನ್ನ ಮೇಲೆ. ಸಿದ್ದರಾಮಯ್ಯ ಟೀಕೆ ಮಾಡಿದೆ. ಒಬ್ಬ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೂತಿರ್ತಕ್ಕಂಥ ಸಿಎಂ ಅನ್ನ ನಾನೊಬ್ಬ ಸಾರ್ವಜನಿಕನಾಗಿ, ದೇಶದ ಪ್ರಜೆಯಾಗಿ ಪ್ರಶ್ನೆ ಮಾಡಬಹುದು. ಪ್ರಶ್ನೆ ಮಾಡಿದಕ್ಕೆ ನನ್ನ ಮೇಲೆ ಕೇಸ್ ಆಗೋದಾದ್ರೆ, ನನ್ನ ಕ್ಷೇತ್ರ, ನಾನು ತಲಾಂತರದಿಂದ ನನ್ನ ಕುಟುಂಬ ಎಲ್ಲವೂ ನಿಮ್ಮೆಲ್ಲರ ಕುಟುಂಬ ಇಲ್ಲಿ ಒಂದು ಭಕ್ತಿಯಿಂದ, ಭಾವದಿಂದ, ಧನ್ಯತಾ ಭಾವದಿಂದ ಬರ್ತೀವಿ. ಒಂದು ನಂಬಿಕೆ ಇದೆ. ಆ ನಂಬಿಕೆ, ಧಾರ್ಮಿಕ ನಂಬಿಕೆಗೆ ಪೆಟ್ಟು ಕೊಡ್ತಾ ಇದಾರಲ್ವಾ? ಇದರ ವಿರುದ್ಧ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು ಗೊತ್ತೇ? ದಯವಿಟ್ಟು ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ಧರ್ಮ ಉಳಿದ್ರೆ ದೇಶ ಉಳಿಯುತ್ತೆ, ದೇಶ ಉಳಿದ್ರೆ ನಮ್ಮ ಮನೆ ಉಳಿಯುತ್ತೆ. ಫಸ್ಟ್ ಧರ್ಮ ಉಳಿಬೇಕು. ಧರ್ಮದ ಹಿತಕ್ಕಾಗಿ ಕ್ಷೇತ್ರವನ್ನು ಉಳಿಸಬೇಕು. ಇಂತಹ ಕ್ಷೇತ್ರ ಇರೋದ್ರಿಂದಲೇ ಇವತ್ತು ಧರ್ಮ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥದ್ದು. ಇಂಥ ಕ್ಷೇತ್ರಗಳು ಏನು ಮತಾಂಧರ ಶಕ್ತಿ ಕೈಗೆ ಸಿಕ್ಕಿಬಿಟ್ರೆ ಅಲ್ಲಿರ್ತಕ್ಕಂಥ ಪಾವಿತ್ರತೆ ಹಾಳಾಗಿ ಧರ್ಮ ವಿನಾಶದ ಹಂಚಿಗೆ ಹೋಗುತ್ತೆ. ಏನು ಕ್ಷೇತ್ರದ ಮೇಲೆ, ಸ್ವಾಮೀಜಿಯವರ ಮೇಲೆ